ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಟೈಮ್ ಬಂದು 6:30 ಆಯಿತು. ನಿನ್ನೆ ಏನಾಯಿತು ಅಂದರೆ ಬೇಗ ಮಲಗಿದ್ವಿ. ನಿನ್ನೆ ನಾನು 9:30ಗೆ ಮಲಗಿದೆ, ಅವ್ರು 9 ಗಂಟೆಗೆ ಮಲಗಿದ್ದಾರೆ. ಹೇಳ್ತಾ ಇದ್ದೀನಿ ಅಷ್ಟೊತ್ತಿಗೆ ಮಲಗಬೇಡಿ ಅಂತೇಳಿ. ತುಂಬ ಸುಸ್ತಾಗಿತ್ತಂತೆ ಅವರಿಗೆ. ಅಂದರೆ ಈಗ ನಾನು ಎಬ್ಸಿದಾಗ ಯಾರೋ ಹೊಡೆದು ಎಬ್ಬಿಸ್ದಂಗೆ ಅನಿಸ್ತಾ ಇತ್ತಂತೆ. ಇಲ್ಲ ನಂಗೆ ತಡ್ಕೊಳಕ್ಕಾಗ್ತಿಲ್ಲ, ನಾನು ಮಲಗ್ತೀನಿ ಅಂದರು. ನಾನು ಏನೋ ಮಾಡಿ 9:30 ತನಕ ಕಾದು ಆಮೇಲೆ ಮಲಗಿದ್ದೀನಿ. ಅವ್ರಿಗೆ 10:30 11 ಗಂಟೆಗೆ ಎಚ್ಚರಾಗಿದೆಯಂತೆ. ಆಮೇಲೆ ನನಗೆ 12:45 ಆಗಿದೆ, ಆವಾಗ ಎಚ್ಚರ ಆಗಿದೆ. ಹೆಂಗೆ ಅಂದರೆ ಬೆಳಗಿನ ಜಾವ 5 ಗಂಟೆ ಆಗಿದೆ ಅಂತ ನನ್ನ ಲೆಕ್ಕದಲ್ಲಿ. ಅಷ್ಟು ನಿದ್ದೆ ನನಗೆ ಚೆನ್ನಾಗಿ ಆಗಿದೆ ಅನ್ನೋ ಥರದಲ್ಲಿ ನನಗೆ ಎಚ್ಚರ ಆಯಿತು. ಆಮೇಲೆ 1 ಗಂಟೆ ತನಕ 1 ಗಂಟೆ ಅಂತೀನಿ, 2 ಗಂಟೆ ತನಕ ಇಬ್ಬರು ಮೊಬೈಲ್ ನೋಡಿದ್ವಿ. ಎಂತ ಮಾಡೋದು, ನಿದ್ದೆನೇ ಬರ್ತಾ ಇಲ್ಲ. ಆಮೇಲೆ ಮತ್ತೆ ಏನಾದರೂ ಆಗಲಿ ಅಂತ ಮತ್ತೆ ಮಲಗಿದೆ. ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಚೆನ್ನಾಗಿ ನಿದ್ದೆ ಬಂತು. ಆಮೇಲೆ ಬೆಳಗ್ಗೆ ಹೇಳೋಕ್ಕೆ ಬೇಡ ಥರ ಆಗ್ತಾಯಿತ್ತು, ಇನ್ನೂ ನಿದ್ದೆ ಬರ್ತಾ ಇದೆಯೋ ಅನ್ನೋ ಥರ ಆಗ್ತಾಯಿತ್ತು. ಆಮೇಲೆ ನಮ್ಮನೆಯವ್ರು ಇಲ್ಲ, ಊರಲ್ಲಿ ತುಂಬ ಕೆಲಸ ಇದೆ ಅಂತ 5 ಗಂಟೆಗೆ ಅವ್ರು ಎದ್ರು, ನಾನು 5:30ಗೆ ಎದ್ದು ಬಂದೆ. ಸುಮಾರೆಲ್ಲ ನಂದು ಕೆಲಸನೂ ಆಯಿತು. ತಿಂಡಿ ಬಂದು ಇವತ್ತು ರೊಟ್ಟಿ, ಬಸಳೆ ಸೊಪ್ಪಿದೆ ನಮ್ಮ ಗಿಡದಲ್ಲೇ, ತುಂಬ ಚೆನ್ನಾಗೂ ಇದೆ. ಇವರು ಒಂದು ಸ್ವಲ್ಪ ತಂದಿದ್ರು, ಅವತ್ತು ಯಾರೋ ಕೊಟ್ಟಿದ್ರು ಅಂತ. ಅದೆಲ್ಲದನ್ನು ಹಾಕಿ ಇದನ್ನು ಮಾಡ್ಲಾ ಅಂತ ಅಂದೆ ನಮ್ಮನೆಯವರಿಗೆ. ಪುಂಡಿ ಸೊಪ್ಪಿನ ಪಲ್ಯ ಮಾಡ್ಲಾ ಅಂದೆ. ಬೇಡ, ನಮ್ಮ ಗಿಡದಲ್ಲೇ ಬದನೆಕಾಯಿ ಇದೆ. ನಿನ್ನೆ ನಾನು ಅವರು ಗಿಡಕ್ಕೆ ನೀರು ಬಿಡ್ತಾ ನೋಡಿದ್ವಿ. ಬದನೆಕಾಯಿ ಒಂದು ಸ್ವಲ್ಪ ಇದೆ, ಒಂದು 3-4 ಇದೆ. ಅದನ್ನು ಕೊಯ್ದು, ಟೊಮೆಟೊಕಾಯಿ ಒಂದು ಸ್ವಲ್ಪ ಇದೆ. ಗಿಡ ಎಲ್ಲ ತೆಗಿಬೇಕಿನ್ನೆಲ್ಲ ಹೋಗೋಕ್ಕಾಗಿದ್ದಾವೆ. ಹಾಗಾಗಿ ಅದನ್ನು ಹಾಕಿ ಎಣ್ಗಾಯಿ ಪಲ್ಯ ಮಾಡು ಅಂತ ಹೇಳಿದರು. ಅದನ್ನೇ ಮಾಡ್ತೀನಿ ಇವತ್ತು. ಅದೇ ಬನ್ನಿ. ಇವತ್ತು ಹಾಗೆ ನಮ್ಮ ಊರವ್ರದ್ದೊಬ್ರದ್ದು ಮದುವೆ ಇದೆ, ಹಾಗಾಗಿ ಇವ್ರು ಮಧ್ಯಾಹ್ನ ಏನಿರಲ್ಲ. ನಾನು ಚೂರು ರಸಮ್ ಮಾಡ್ಕೊತೀನಿ. ಬೇಳೆ ಬೇಯಿಸಿದ್ದಿದೆ, ಚೂರು ರಸಮ್ ಮಾಡ್ಕೊತೀನಿ. ಹಾಗಿದ್ರೆ ರೊಟ್ಟಿನೂ ಇರುತ್ತೆ ಅಲ್ವಾ, ಅದಕ್ಕೆ ಅನ್ನ ನಿನ್ನೆ ಮಾಡಿದ್ದೆ. ಅನ್ನನ ಪೂರ್ತಿ ಉಕ್ಕಿ ಮಾಡಿದೆ. ಮಧ್ಯಾಹ್ನ ಬೇಕಾದ್ರೆ ಒಂದು ರೊಟ್ಟಿ ತಿಂದು ಒಂಚೂರು ಬೇಕಾದ್ರೆ ಅನ್ನ. ಅದು ಮಧ್ಯಾಹ್ನ ಏನು ಊಟ ಮಾಡಿದ್ರು ಒಂಚೂರು ಅನ್ನ ಸಾರು ಇಲ್ಲ ಅನ್ನ ಮೊಸರು ಊಟ ಮಾಡಿದ್ರೆ ಒಂಥರ ಸಮಾಧಾನ ಆಗಲ್ಲ. ಹಾಗಾಗಿ ಒಂಚೂರು ಅನ್ನ ಬೇಕು ಅನಿಸುತ್ತೆ. ಇವತ್ತು ಅನ್ನನ ಅದೇ ಫುಲ್ ಮಾಡಿದೆ. ಈಗ ಜೀರಿಗೆ ನೀರು ಆಯಿತು. ಚಕ್ಕೆ ಖಾಲಿಯಾಗಕ್ಕಾಗ್ಬಿಟ್ಟಿದೆ. ನಾನು ಸೂಪರ್ ಮಾರ್ಕೆಟಿಗೆ ಹೋಗ್ತೆ ಭಾಳ ದಿನ ಆಯಿತು, ಹಂಗಾಗಿ ಹೋಗ್ಬೇಕು ದಿನ. ನಾನು ಹೋದರೆ ಗೊತ್ತಾ, ಬೇಕಾಗಿದ್ದಕ್ಕಿಂತ ಬ್ಯಾಡ್ದಿದ್ದೆಲ್ಲ ತರ್ತೀನಿ ಅಂತ ನಾನು ಹೋಗೋದೇ ಇಲ್ಲ. ಇವರಿಗೆ ಚೀಟಿ ಬರಿತೀನಿ, ಕಳಿಸ್ತೀನಿ. ಇಲ್ಲಾಂದರೆ ಬಾಯಲ್ಲಿ ಹೇಳಿರ್ತೀನಿ, ಅದನ್ನೇ ತರ್ತಾರೆ. ಇಲ್ಲಾಂದರೆ ಅಲ್ಲಿ ಹೋಗಿ ಫೋನಲ್ಲಿ ಮಾತಾಡ್ತಿರ್ತೀವಿ, ಆ ಥರ ಆಗುತ್ತೆ. ಅದೇ ಒಂದು ಸ್ವಲ್ಪ ಚಕ್ಕೆ ಇಲ್ಲ. ಆಮೇಲೆ ಚಕ್ಕೆ ಇದೆ ಸುಮಾರು, ಖಾಲಿಯಾಗಕ್ಕಾಗಿದೆ. ಸೊಂಪಿನ ಕಾಳು ಒಂದು ಸ್ವಲ್ಪ ಬೇಕು, ಒಂದು ಬಾಕ್ಲಷ್ಟು ಇದೆ. ದಿನ ಕುಡಿತೀನಲ್ಲ, ಹಾಗಾಗಿ ಎಂತ ಬೇಕಾ ನೋಡಬೇಕು. ಕಡಲೆಬೇಳೆನೂ ಇದೆ, ಇದು ಫುಲ್ ಖಾಲಿ ಆದಮೇಲೆ ಹಾಕೋಣ ಅಂತ. ಉದ್ದಿನಬೇಳೆನೂ ತಂದಿದ್ದಾರೆ ಒಂದು 5 kg. ಒಣಗಿಸ್ಬೇಕು, ಒಣಗಿಸಿ ಎತ್ತಿಡಬೇಕು. ಅವತ್ತು ಅಮ್ಮನ ಮನೆಯಿಂದ ಶಾವಿಗೆ ತಂದಿದ್ದಾರೆ, ಅದೇನೂ ಆದರೂ ಒಣಗಿಸಿಲ್ಲ. ಇವತ್ತಾದರೂ ಒಂಚೂರು ನೋಡೋಣ, ಪ್ಯಾಕೆಟು ತೆಗೆದು ಒಣಗಿಸ್ಬೇಕು. ಅದು ದಿನ ಕೇಳ್ತಾರೆ, ಅಮ್ಮ ಫೋನ್ ಮಾಡಿದಾಗ ಒಣಗಿಸಿದೀಯಾ ಅಂತ. ನಂಗೆ ಮರ್ತೇ ಹೋಗುತ್ತೆ. ಇಲ್ಲೇ ಇಟ್ಕೊಂಡಿದ್ದೀನಿ ಡೈನಿಂಗ್ ಟೇಬಲ್ ಮೇಲೆ. ಡೈನಿಂಗ್ ಟೇಬಲ್ ಚೇರ್ ಕೆಳಗೆ. ಡೈನಿಂಗ್ ಟೇಬಲ್ ಒರೆಸ್ಬೇಕಿದ್ರೆ ಬೆಳಗ್ಗೆ ನೆನಪಾಗುತ್ತೆ, ಅದು ಆದಮೇಲೆ ನಂಗೆ ಮತ್ತೆ ಹೋಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ. ಅಷ್ಟೇ. ಪಾತ್ರೆನೂ ಒರೆಸಿ ತೆಗೆದಿಟ್ಟು ಎಲ್ಲ ಆಯಿತು. ನಮ್ಮ ಮನೆಯವರು ಅದೇ ಬೇಗ ಹೋದರು. ಏನೋ ತುಂಬ ಕತ್ಲೆ ಇದೆ ಹೊರಗಡೆ ಹೋಗ್ಬಿಡ ಅಂತ ಹೇಳಿ ಹೋಗ್ಬಿಡ್ತಾರೆ. ಅದಕ್ಕೆ ಹೊರಗಡೆ ಇನ್ನೂ ನಾನು ಭಾಗವಹಿಸೋಕ್ಕೆ ಹೋಗಿಲ್ಲ. ನೀರೆಲ್ಲ ಕುಡಿದು ಒಳಗಡೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡೆ ಹೋಗೋಣ ಅಂತ. ಅದೇ ಎಣ್ಗಾಯಿ ಪಲ್ಯ ಹೆಂಗೆ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಸಿಮೆಣಸು ಮತ್ತು ಕಾಯಿ ರುಬ್ಬು ಹಾಕಿ ಹಸಿರು ಕಲರ್ದು ಮಾಡ್ತೀನಿ. ಕೆಂಪು ಕಲರ್ದು ಅಷ್ಟು ಚೆನ್ನಾಗಿ, ಅಂದರೆ ಟೊಮೆಟೊಕಾಯಿ ಹಾಕ್ದಾಗ ಅಷ್ಟು ಚೆನ್ನಾಗಲ್ಲ. ಟೊಮೆಟೊಕಾಯಿ ಏನು ಭಾಳ ಇಲ್ಲ, ಸಿಕ್ಕರೆ ಒಂದು 2 ಸಣ್ಣ ಒಂದು 3-4 ಸಿಗ್ಬೋದು ಅಷ್ಟೇ. ಬದನೆಕಾಯಿ ಏನು ಹೆಚ್ಚಿಗೆ ಇಲ್ಲ, ಏನು ರಸ ಪಲ್ಯ ಮಾಡ್ಬೇಕಷ್ಟೇ. ಕೆಸುವಿನ ಗೆಡ್ಡೆ ಎಲ್ಲ ಮುಂಚೆ ಯಾರೂ ಕೊಳ್ಳತಾನೇ ಇರಲಿಲ್ಲ ಅನಿಸುತ್ತೆ ನಮ್ಮ ಹಳ್ಳಿಗಳಲ್ಲಿ. ಇವಾಗ ಇದನ್ನು ಕೊಳ್ಳೋ ಪರಿಸ್ಥಿತಿ ಬಂದಿದೆ. ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿದ್ದಿದ್ದು ನೋಡೇ ನಮ್ಮನೆಯವ್ರು ತರಕಾರಿ ಅಂಗಡಿಯಿಂದ ತೊಗೊಂಡು ಬಂದಿದ್ದಾರೆ. ರೇಟ್ ಎಷ್ಟು ಅಂತ ನಾನು ಕೇಳಲಿಲ್ಲ. ಒಂದು ಸಲ ತಂದಾಗ 70 ರೂಪಾಯೋ 80 ರೂಪಾಯಿ ಅಂತ ಹೇಳಿದರು. ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗಾಗಿ ಈ ಸಲ ತುಂಬ ಚೆನ್ನಾಗಿತ್ತಂತೆ, ತೊಗೊಬಂದಿದ್ರು. ತುಂಬ ಕತ್ಲೆ ಇತ್ತಲ್ಲ, ಅದಕ್ಕೆ ನಾನು ಹೊರಗಡೆ ಹೋಗಲಿಲ್ಲ. ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಶಿವರಾತ್ರಿ ಹಬ್ಬಕ್ಕೆ ಅಂತ ನಾನು ನಿನ್ನೆ ಎಲ್ಲ ಸ್ವಲ್ಪ ದೇವ್ರ ಕೋಣೆನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಇವತ್ತು ಸ್ವಲ್ಪ ಅಡುಗೆ ಮನೆನ ಕ್ಲೀನ್ ಮಾಡೋಣ ಅಂತ, ಯುಗಾದಿ ಹಬ್ಬಕ್ಕೆ ಮನೆನ ಫುಲ್ಲು ಡೀಪ್ ಕ್ಲೀನ್ ಮಾಡೋಣ ಅಂತ. ಯಾಕಂದರೆ ಅಡಿಕೆ ಆರಿಸೋದಿದೆ, ಬಣ್ಣ ಹಾಕೋದು ಅದೆಲ್ಲ ಇರುತ್ತೆ. ಹಾಗಾಗಿ ಅದೆಲ್ಲ ಮುಗಿದ ಮೇಲೆ ಒಂದಿನ ಕೆಲಸದವ್ರನ್ನ ಕರ್ಕೊಂಡು ಇಡೀ ಮನೆನ ಒಂದು ಸಲ ಕ್ಲೀನ್ ಮಾಡಬೇಕು. ನನಗೆ ಕಿಟಕಿ ಒಂದು ಒರೆಸಿ ಬಲೆ ಒಂದು ಹೊಡೆದು ಕೊಟ್ಟರೆ ಸಾಕು, ಬಾಕಿ ಎಲ್ಲ ಕೆಲಸ ನಾನು ಆರಾಮಾಗಿ ಮಾಡ್ಕೊಂಬಿಡ್ತೀನಿ. ಮತ್ತು ಒಂದೊಂದೇ ರೂಮನ್ನ
ಮಾಡ್ತಾ ಹೋಗ್ತೀನಿ. ನಾನು ಒಂದೇ ದಿನ ನಂಗೆ ಅರ್ಜೆಂಟಿಗೆ ಕೆಲಸ ಮಾಡೋಕ್ಕಾಗಲ್ಲ. ನಾನು ನಿಧಾನಕ್ಕೆ ಮಾಡ್ಕೊತೀನಿ. ಬದನೆಕಾಯಿ ತುಂಬ ಚೆನ್ನಾಗಿದೆ. ಯಾವಾಗಲೂ ನನ್ನ ಹತ್ರ ಬದನೆ ಗಿಡ ತುಂಬ ಇರ್ತಾ ಇತ್ತು. ಈ ವರ್ಷ ಬದನೆ ಗಿಡ ನಾನು ಹಾಕಲೇ ಇಲ್ಲ. ಮಳೆಗಾಲದಲ್ಲಿ ಹಾಕ್ಕೊಂಡ್ರೆ ತುಂಬ ದಿನದ ತನಕ ಅದು ಇರುತ್ತೆ. ಇದೊಂದು 2 ಗಿಡ ಏನೋ ಇತ್ತು ಅಷ್ಟೇ. ಇದರಲ್ಲಿ ಒಂದು ಬೀಜಕ್ಕೆ ಬಿಟ್ಟಿದ್ದೀನಿ ನಾನು, ಮಳೆಗಾಲದಲ್ಲಿ ಬೀಜ ಮಾಡೋಕ್ಕಾಗುತ್ತೆ ಅಂತ. ಅದು ಯಾಕೋ ಗೊತ್ತಿಲ್ಲ, ನನ್ನ ಹತ್ರ ಅಷ್ಟೊಂದು ಚೆನ್ನಾಗಿ ಆಗಲ್ಲ. ಹಾಗಾಗಿ ನಾನು ಅಮ್ಮಗೆ ಏನು ಮಾಡ್ತೀನಿ ಅಂದರೆ, ನೀನೇ ಕವರಲ್ಲೆಲ್ಲ ಹಚ್ಕೊಡಮ್ಮ ಅಂತ ಹೇಳ್ತೀನಿ. ಅವ್ರು ಹಚ್ಚಿಟ್ಟಿರ್ತಾರೆ, ನಾನು ತೊಗೊಬಂದು ಇಲ್ಲಿ ಇಟ್ಕೊತೀನಿ. ಅದು ಮೆಣಸಿನ ಗಿಡನೂ ಹಚ್ಕೊಟ್ಟಿದ್ದಾರೆ. ಅದು ಒಂಥರ ರೋಗ ಆದಂಗೆ ಆಗಿಬಿಟ್ಟಿದೆ. ಹಾಗಾಗಿ ಅದು ಅಷ್ಟು ಮೆಣಸಿನ್ಕಾಯಿ ಬಿಡ್ತಾ ಇಲ್ಲ ಅಂದರೆ ನಂಗೆ ಆ ಮೆಣಸಿನ್ಕಾಯಿ ಬಿಟ್ಟರೆ ನಮ್ಮ ಮನೆಗೆ ಆಗಷ್ಟು ಮೆಣಸಿನ್ಕಾಯಿ ಬಿಡುತ್ತಂತೆ ಅದು. ಮತ್ತು ತುಂಬ ಖಾರ ಇರುತ್ತಂತೆ. ಒಂದು 2 ಮೆಣಸು ಹಾಕಿದ್ರೆ ಸಾಕಂತೆ. ಈ ಬದನೆ ಗಿಡನೂ ಅಷ್ಟೇ. ಮನೆ ಹತ್ರ ಒಂದು 4 ಬದನೆ ಗಿಡ ಹಾಕ್ಕೊಂಡ್ರೆ ನೀವು ತಿಂದು ಅಕ್ಕಪಕ್ಕದ ಮನೆಯವ್ರಿಗೂ ಕೊಡ್ಬೋದು, ಅಷ್ಟು ಇರುತ್ತೆ. ಟೊಮೆಟೊನೂ ಅಷ್ಟೇ. ನಾನು ಹಾಕಿರೋದು ಒಂದು 5-6 ಗಿಡ ಅವಾಗವಾಗ ಇಷ್ಟಿಷ್ಟೇ ಸಿಗುತ್ತೆ. ಇವತ್ತು ನಾನು ಗಿಡಗಳನ್ನೆಲ್ಲ ಕಿತ್ತು ಎಸ್ತು ಬಂದೆ, ಯಾಕಂದರೆ ಎಲ್ಲ ಒಣಗೋಗ್ಬಿಟ್ಟಿತ್ತು. ನನಗೆ ಟೊಮೆಟೊ ಹಣ್ಣು ನಾನು ಬಿಟ್ಕೊಳ್ಳಲ್ಲ, ಟೊಮೆಟೊ ಕಾಯಿ ಇಷ್ಟ ನಮಗೆಲ್ಲ. ಅಂದರೆ ನಾನು ಚಟ್ನಿ ಮಾಡೋದಕ್ಕೆ ಅದಕ್ಕೆಲ್ಲ ಉಪಯೋಗಿಸ್ತೀನಲ್ವ. ಹಾಗಾಗಿ ನಾನು ಟೊಮೆಟೊ ಕಾಯಿ ಗಿಡ ಹಾಕ್ಕೊಳ್ಳೋದೇ ಕಾಯಿಗಾಗಿ. ಎಲ್ಲರೂ ಹಣ್ಣಿಗಾಗಿ ಗಿಡ ಹಾಕ್ಕೊಂಡ್ರೆ ನಾನು ಕಾಯಿಗಾಗಿ ಹಾಕ್ಕೊತೀನಿ. ಹಣ್ಣಾದರೆ ಸಿಗುತ್ತೆ, ಕಾಯಿ ಸಿಗೋದು ಅಪರೂಪ ಸಂತೆಗಳಲ್ಲಿ. ಹಾಗಾಗಿ ನಾನು ಸ್ವಲ್ಪ ಟೊಮೆಟೊ ಗಿಡಗಳನ್ನ ಹಾಕ್ಕೊತೀನಿ. ಈಗ ಹಾಕಿಲ್ಲ, ಯಾಕಂದರೆ ಈಗ ಹಾಕಿದ್ರೂ ಅದು ಏಳಲ್ಲ ಗಿಡಗಳು. ಅದು ಒಂದು ಟೈಮಲ್ಲಿ ಮಾತ್ರ ಚೆನ್ನಾಗಾಗುತ್ತೆ. ಹಾಗಾಗಿ ಈಗ ನಾನೇನು ಹಾಕ್ಕೊಂಡಿಲ್ಲ. ಇನ್ನೇನು ಮೇ ಟೈಮಲ್ಲಿ ಬೀಜಗಳನ್ನ ಹಾಕ್ಕೊಂಡ್ರೆ ಜೂನ್ಗೆ ನೆಡೋದಕ್ಕೆ ಆಗುತ್ತೆ. ಹಾಗೆ ಈಗ ನನ್ನ ಟೀ ಟೈಮ್ ಕೂಡ ಆಗಿತ್ತು, ಟೀನು ಕೂಡ ಮಾಡ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ನಮ್ಮನೆಯವರು ಫೋನ್ ಮಾಡಿದ್ರು, ಟೀ ಕುಡ್ದಿಯಾ ಅಂತ. ಇಲ್ಲ ಅಂತ ಹೇಳಿದ್ರು. ಆದರೆ ಈ ವಿಡಿಯೋ ಲೇಟಾಗಿ ಬರುತ್ತೋ ಏನೋ ಗೊತ್ತಿಲ್ಲ. ಶಿವರಾತ್ರಿ ಹಬ್ಬದ ವಿಡಿಯೋ ಮುಂಚೆ ಹಾಕಿ ಈ ವಿಡಿಯೋ ಆಮೇಲೆ ಬರುತ್ತೋ ಏನೋ ಗೊತ್ತಿಲ್ಲ. ಟೀ ಕೂಡ ಕುಡ್ದಾಯಿತು. ಈಗ ಪಲ್ಯ ಮಾಡ್ತಾಯಿದ್ದೀನಿ. ಹಸಿರು ಕಲರ್ ಪಲ್ಯ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಹಾಗೆಯೇ ಹಸಿಮೆಣಸನ್ನ ರುಬ್ಕೊಂಡಿದ್ದೀನಿ. ಇಲ್ಲಾಂದರೆ ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ತರಿಯಾಗಿ ರುಬ್ಕೋಬೋದು. ಇಲ್ಲಾಂದರೆ ಚಾಪರಿಗೂ ಕೂಡ ಹಾಕ್ಕೊಂಡು ಮಾಡಿದ್ರು ಅದು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಕಾಯಿ ಹಾಕಿದ್ರೆ ಪಲ್ಯ ಜಾಸ್ತಿ ಆಗುತ್ತಲ್ವ, ಸ್ವಲ್ಪ ಬದನೆಕಾಯಿ ಇರೋದಕ್ಕೆ ನಾನು ಒಂಚೂರು ಕಾಯಿ ಮತ್ತು ಹಸಿಮೆಣಸನ್ನು ರುಬ್ಕೊಂಡಿದ್ದೀನಿ ತರಿಯಾಗಿ. ಈಗ ಒಗ್ಗರಣೆಗೆ ನಾನು ಟೊಮೆಟೊ ಕಾಯಿ ಹಾಗೆಯೇ ಬದನೆಕಾಯಿನ ಹಾಕಿದ್ದೀನಿ. ಇದನ್ನು ಬರೀ ಬದನೆಕಾಯ್ದು ಚೆನ್ನಾಗಾಗುತ್ತೆ, ಬರೀ ಟೊಮೆಟೊ ಕಾಯ್ದು ಕೂಡ ತುಂಬ ಚೆನ್ನಾಗಿರುತ್ತೆ. 2 ಮಿಕ್ಸ್ ಮಾಡಿದ್ರು ಕೂಡ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಪಲ್ಯಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದೆ, ಆವಾಗ ಬೇಗ ಹೋಳುಗಳು
ಬೇಯುತ್ತೆ. ಮತ್ತು ಟೊಮೆಟೊ ಕಾಯಲ್ಲೂ ಕೂಡ ಸ್ವಲ್ಪ ಹುಳಿ ಇರುತ್ತಲ್ವ, ಹಾಗಾಗಿ ಹುಳಿನ ಬೇಕಿದ್ರೆ ಸ್ವಲ್ಪ ನೋಡಿ ಹಾಕ್ಕೋಬೋದು. ರುಬ್ಬಿರೋ ಖಾರನ ಹಾಕಿದೆ, ಆನಂತರ ಸ್ವಲ್ಪ ಅರಿಶಿನದ ಪುಡಿ, ಆನಂತರ ಗುರೆಳ್ ಪುಡಿ, ಚೂರು ಸಾಂಬಾರು ಪುಡಿ, ಹಾಗೆ ಸ್ವಲ್ಪ ಬೆಲ್ಲ. ಈ ಪಲ್ಯಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಸಕ್ಕರೆನೂ ಕೂಡ ಹಾಕ್ಕೊಂಡು ತಿನ್ನಬೇಕಿದ್ರೆ ನಂಗೆ ಸ್ವಲ್ಪ ಸಿಹಿ ಇದ್ದರೆ ಈ ಪಲ್ಯ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರು ಯಾವಾಗಲೂ ನಗ್ತಿರ್ತಾರೆ ನಾನು ಹಾಗೆ ತಿನ್ನೋದು ನೋಡಿ ನಮ್ಮ ಶ್ರೇಯನೂ ಕೂಡ ಅದೇ ಥರ ಇಷ್ಟಪಡ್ತಾನೆ. ಕೆಲವೊಂದು ಪಲ್ಯಕ್ಕೆ, ಎಲ್ಲ ಪಲ್ಯಕ್ಕೂ ಅಲ್ಲ, ಈ ಬದನೆಕಾಯಿ ಪಲ್ಯಕ್ಕೆ ನಾನೊಂಚೂರು ಸಕ್ಕರೆ ಹಾಕ್ಕೊಂಡು ತಿಂತೀನಿ. ನಾನು ಮದುವೆ ಮನೆಗೆ ಹೋಗಬೇಕು ಅಂದಿದ್ರು ನಮ್ಮ ಮನೆಯವರು. ಅದಕ್ಕೆ ನಾನು ನೆನ್ನೆ ಮೆಹಂದಿ ಕಲಸಿ ಇಟ್ಟಿದ್ದೆ. ಅವರು ಮರ್ತು ಬಿಟ್ರಂತೆ ಮಧ್ಯಾಹ್ನ ಹಚ್ಕೊಳ್ಳೋದು. ಆಮೇಲೆ ಅದು ಉಳಿದಿತ್ತಲ್ವ, ಅದು ಒಂದು 2 ದಿನ ಇಟ್ಟರೆ ಅದು ಕಲರ್ ಅಷ್ಟು ಚೆನ್ನಾಗಿ ಬರೋಲ್ಲ. ಅದಕ್ಕೇ ನಾನು ಇವತ್ತು ಹಚ್ಕೊಂಡು ಇವತ್ತು ನೆನೆಸಿಟ್ರೆ ನಾಳೆ ಅವ್ರು ಹಚ್ಕೊತಾರೆ ಅಂತ ನಾನಿವತ್ತು ಮೆಹಂದಿನ ಹಚ್ಕೊತಾ ಇದ್ದೀನಿ. ಹಾಗೆ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡಬೇಕು ಅಂದ್ಕೊಂಡೆ ಅಲ್ಲ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಮೇಲೆ ಒಂದಷ್ಟು ಬಟ್ಟೆಗಳಿತ್ತು, ಅದನ್ನು ಮಡಚಿ ಆನಂತರ ಅಡುಗೆ ಮನೆ ಮುಟ್ಟಿದ್ರೆ ಸರಿ ಆಗುತ್ತೆ ಅಂತ ಹೇಳಿ ನಾನಿನ್ನೂ ಅಡುಗೆ ಮನೆ ಸುದ್ದಿಗೆ ಹೋಗಿಲ್ಲ. ಮೇಲೆ ಹೋಗಿ ಸ್ವಲ್ಪ ಬಟ್ಟೆನೆಲ್ಲ ಮಡಚಿ ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ತೀನಿ. ನನಗೆ ಮನೇಲಿ ಇಷ್ಟ ಆಗದೆ ಇರೋ ಕೆಲಸ ಅಂದರೆ ಇದು ಬಟ್ಟೆ ಮಡಚೋದು. ಯಾಕೋ ಗೊತ್ತಿಲ್ಲ, ನಂಗೆ ಬಟ್ಟೆ ಮಡಚಬೇಕು ಅಂದರೆ ನನಗೆ ಇಷ್ಟನೇ ಆಗಲ್ಲ. ಹಾಗಾಗಿ ನಾನು 3-4 ದಿನದ ಬಟ್ಟೆಗಳನ್ನ ಇಟ್ಕೊಂಡು ಒಂದು ದಿನ ಮಡ್ಚ್ತಾ ಇರ್ತೀನಿ. ಮಡಚಿ ಇಡ್ಬೋದು, ಆದರೆ ಅದ್ರ ಜಾಗಕ್ಕೆ ಇಡೋದಿದೆಯಲ್ಲ ಅದು ಸ್ವಲ್ಪ ನನಗೆ ಕಷ್ಟ ಅಂತ ಅನಿಸುತ್ತೆ. ಎಷ್ಟೋ ಸಲ ಬಟ್ಟೆಗಳು ಖಾಲಿಯಾಗಿರುತ್ತೆ, ಆಮೇಲೆ ನನಗೆ ಬಟ್ಟೆ ಮಡಚಬೇಕು ಅಂತ ಅನಿಸುತ್ತೆ. ನಿಮಗೂ ಯಾರಿಗಾದರೂ ಹಾಗೆ ಆಗುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮನೆ ಕೆಲಸ ಎಷ್ಟಾದರೂ ಮಾಡ್ತೀನಿ ನಾನು, ಈ ಬಟ್ಟೆ ಮಡಚೋದು ಅಂದರೆ ನನಗೆ ಅದೊಂದು ಇಷ್ಟ ಆಗಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಇಷ್ಟ ಆಗದೇ ಇರೋದಿರುತ್ತಲ್ವ ಮನೆಯಲ್ಲಿ. ನನಗೆ ಈ ಕೆಲಸ ಅಷ್ಟು ಇಷ್ಟ ಆಗದೇ ಇರೋ ಕೆಲಸ. ಮತ್ತೆ ನಾನು ಬಟ್ಟೆ ಮಡಿಸ್ತಾ ಇದ್ದೀನಿ. ಟೈಮ್ ಆಗಿದ್ದೆ ನನಗೆ ಗೊತ್ತಾಗಿಲ್ಲ. ನಮ್ಮ ಮನೆಯವರು ಬಂದಮೇಲೆ ನಂಗೆ ಗೊತ್ತಾಗಿದ್ದು, ಓ ಟೈಮ್ ಆಗಿದೆ ಅಂತ. ಇವತ್ತು ಹೆಂಗಿದ್ರು ನಮ್ಮ ಮನೆಯವ್ರು ಮಧ್ಯಾಹ್ನ ಊಟಕ್ಕಿರಲ್ವಲ್ಲ, ನನಗೇನು ಎಷ್ಟೊತ್ತಿಗೆ ಕೆಲಸ ಆದರೂ ನಡೆಯುತ್ತೆ. ಹಾಗಾಗಿ ನಾನು ತುಂಬ ಏನು ಅರ್ಜೆಂಟ್ ಮಾಡಲಿಲ್ಲ. ನಮ್ಮ ಮನೆಯವರು ಇವತ್ತೊಂದು ಕತೆ ಹೇಳ್ತಾಯಿದ್ರು. ಏನಂದರೆ, ಸೂಪರ್ ಮಾರ್ಕೆಟಲ್ಲಿ ಚಿನ್ನಿಗೆ ಒಬ್ಬರು ಹುಡುಗ ಸ್ಕೂಲಲ್ಲಿ ಪಾಠನೂ ಮಾಡ್ತಿದ್ರು, ಟ್ಯೂಷನು ಮಾಡ್ತಾಯಿದ್ರು. ಆ ಹುಡುಗ ಕಾಯಿ ತೊಗೊತಾ ಇದ್ರಂತೆ. ಅಲ್ಲೇ ಕಾಯಿ ಈಗ ರೇಟ್ ಜಾಸ್ತಿ ಆಗಿದೆ ಅಲ್ಲ, ನಾವು ಕೊಡೋದು ಕಮ್ಮಿ ರೇಟ್ ಆಗುತ್ತೆ. ಹಾಗಾಗಿ ನಮ್ಮ ಮನೆಯವ್ರು ಅಂದ್ರಂತೆ, ತಗೋಬೇಡ ಕಾಯಿನ, ಕಾರಲ್ಲಿದೆ ಕೊಡ್ತೀನಿ ಅಂತ ಹೇಳಿ ಪಾಪ ಹುಡುಗನಿಗೆ ನಮ್ಮ ಕಾರಲ್ಲಿರೋ ಕಾಯಿ ಕೊಟ್ಟು ನಮ್ಮ ಮನೆಯವರು ಕಮ್ಮಿ ದುಡ್ಡು ಇಸ್ಕೊಂಡ್ರಂತೆ. ಅಂದರೆ ಆ ಸೂಪರ್ ಮಾರ್ಕೆಟ್ಗಿಂತ 20 ರೂಪಾಯಿ ಕಮ್ಮಿ ಲೆಕ್ಕ ಹಾಕಿ ನಾವು ಬೆಳೆದವರಿಗೆ ಎಷ್ಟು ಸಿಗುತ್ತೆ ಅಂತ. ಎಲ್ಲ ಮಧ್ಯವರ್ತಿಗಳು ಲಾಭ ಮಾಡ್ತಾರೆ. ಪಾಪ ಅವನಿಗೆ ಖುಷಿಯಾಗ್ಬಿಡ್ತು. ಆಮೇಲೆ ನಮ್ಮ ಮನೆಯವ್ರ ಹತ್ರ ಫೋನ್ ನಂಬರು ಇಸ್ಕೊಂಡಂತೆ, ಯಾವಾಗಾದರೂ ಬೇಕಾದಾಗ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಅದೇ ನಮ್ಮ ಮನೆಯವ್ರು ನನ್ನ ಹತ್ರ ಬಂದ ತಕ್ಷಣ ಅದೇ ಕತೆ ಹೇಳ್ತಾ ಇದ್ದರು. ಪಲ್ಯ ಚೆನ್ನಾಗಿತ್ತು. ನಮ್ಮ ಮನೆಯವ್ರ ಹತ್ರ ನಾನು ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ಕಳೆದು ಹೋಗ್ಬಿಟ್ಟಿದ್ದಾವೆ ನನ್ನವು. ನನಗೇನು ಗೊತ್ತಾ, ಕಣ್ಣೆದುರುಗಡೆ ಎಲ್ಲದೂ ಇರಬೇಕು. ಹಾಗಾಗಿ ಒಂದಷ್ಟು ಪಾತ್ರೆಗಳೆಲ್ಲ ಇತ್ತಲ್ವ, ಅದನ್ನು ತೆಗೆದುಕೊಡಿ, ಅದನ್ನೆಲ್ಲ ನಾನು ನೀಟಾಗಿ ಜೋಡಿಸ್ಕೊತೀನಿ ಅಂತ ಹೇಳಿದೆ. ನಾನು ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೆ. ನಮ್ಮ ಮನೆಯವರೆಲ್ಲ ಪಾತ್ರೆಗಳನ್ನ ತೆಗೆದು ಕೊಟ್ಟರು. ಎಲ್ಲ ಪಾತ್ರೆಗಳು ಇರುತ್ತೆ, ಕೆಲವೊಂದು ಸಲ ನನಗೆ ನೆನಪೇ ಇರಲ್ಲ, ಅವು ನೋಡಿದೆ ಭಾಳ ದಿನಗಳಾಗಿರುತ್ತಲ್ವ. ಹಾಗಾಗಿ ಅದಕ್ಕೆ ನಾನೇನಂದೆ ಅಂದರೆ, ನನ್ನ ಕಣ್ಣೆದುರುಗಡೆನೇ ಇರಲಿ ಅಂತ ಹೇಳಿ ನಾನೀಗ ಎಲ್ಲ ಪಾತ್ರೆಗಳನ್ನ ನನಗೇನೇನು ಬೇಕೋ ಅದೆಲ್ಲದನ್ನು ನಮ್ಮ ಮನೆಯವ್ರ ಹತ್ರ ಒಂದಷ್ಟು ತೆಗೆಸ್ಕೊಂಡೆ. ಅದೇ ಎಲ್ಲಿ ಜೋಡಿಸೋದು ಅಂತ ನಮ್ಮ ಮನೆಯವ್ರು ಅದೇ ಅಂತ ಇದ್ದರು. ಅದಕ್ಕೆ ಇಲ್ಲೇ ಕೆಳಗಡೆ ಜೋಡಿಸೋಣ ಅಂತ. ನಮ್ಮ ಮನೆಯವ್ರು ಅಲ್ಲಿ ಜೋಡಿಸೋಣ ಅನ್ನೋಕ್ಕೆ, ನಾನು ಇಲ್ಲಿ ಜೋಡಿಸೋಣ ಅನ್ನೋಕ್ಕೆ
ಸ್ವಲ್ಪ ಹೊತ್ತು ನನಗೆ ನಮ್ಮನೆಯವ್ರಿಗೆ ವಾದ ವಿವಾದ ಆಯಿತು. ಅಲ್ಲಿಟ್ರೆ ಬಾಗ್ಲಾಕಕ್ಕೆ ಬರೋಲ್ಲ, ಇಲ್ಲಿಟ್ರೆ ಅದಾಗಕ್ಕೆ ಬರೋಲ್ಲ ಅಂತ ಇದ್ದರು. ಅದು ಹಾಗೆ ಅಲ್ಲ, ನನಗಿಷ್ಟ ಆದಲ್ಲ ಅವ್ರಿಗಿಷ್ಟ ಆಗಲ್ಲ, ಅವ್ರಿಗಿಷ್ಟ ಆದಲ್ಲಿ ನನಗಿಷ್ಟ ಆಗಲ್ಲ. ಆಮೇಲೆ ಅಲ್ಲಿಂದ ತೆಗೆದ್ವಿ. ಲೋಟಗಳನ್ನ ನಾನು ಅವತ್ತು ಹೋದಾಗ ಒಂದಷ್ಟು ಡಿಮಾರ್ಟಿಂದ ಲೋಟಗಳು ತೊಗೊಂಡಿದ್ದೆ ಅಲ್ಲ, ಇಲ್ಲೇ ಎದುರುಗಡೆನೇ ಇಟ್ಕೊಳ್ಳೋಣ ಅಂತ. ನನಗೇನು ಗೊತ್ತಾ, ಎಲ್ಲ ವಸ್ತುಗಳು ನನ್ನ ಕಣ್ಣು ಮುಂದೆ ಇರಬೇಕು. ನಾನು ಅದನ್ನು ಅವಾಗವಾಗ ನೋಡಬೇಕಿಲ್ಲ ಅಂದರೆ ನನಗೆ ಮರ್ತು ಹೋಗ್ಬಿಡುತ್ತೆ. ಹಾಗಾಗಿ ಅಲ್ಲೇ ಜೋಡಿಸ್ಕೊಡಿ ಅಂತ ಹೇಳಿದೆ. ನೋಡಿ ನನ್ನ ಅಡುಗೆ ಮನೆಯ ಪರಿಸ್ಥಿತಿ ಹೆಂಗಾಗಿದೆ ಅಂತ. ಇಷ್ಟು ಕಿತ್ತು ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ಒಂದಷ್ಟು ಪಾತ್ರೆಗಳಿತ್ತು, ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೆ. ಮೇಲೆಲ್ಲ ಅವರು ಒರೆಸಿ ಕೊಟ್ಟರು, ನಾನು ಕೆಳಗಡೆದೆಲ್ಲ ನಾನು ಒರೆಸ್ಕೊಂಡೆ. ಅಡುಗೆ ಮನೆ ಕ್ಲೀನ್ ಆಯಿತು, ಆದರೆ ನೆಲ ಒಂದು ಒರೆಸ್ಕೋಬೇಕು. ಪಾತ್ರೆ ಎಲ್ಲ ತೊಳೆದು ಎಲ್ಲ ಆಗಿತ್ತು. ಹಾಗೆ ನನ್ನ ಹತ್ರ ರೊಟ್ಟಿ ಹಂಚುಗಳು ಇತ್ತು. ನನಗೆ ನೆನಪಿದೆ, ಆದರೆ ಎಲ್ಲಿ ಇಟ್ಟಿದ್ದೀನಿ ಅನ್ನೋದು ನೆನಪಿರಲಿಲ್ಲ. ನಾನು ಈ ಹಂಚುಗಳನ್ನ ಯೂಸೇ ಮಾಡಲ್ಲ, ಇದು ಕಾಯೋಕ್ಕೆ ಒಂದು ಅರ್ಧ ದಿನ ಬೇಕು. ಹಾಗಾಗಿ ಆದರೆ ರೊಟ್ಟಿ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೆಯವ್ರು ಮೊನ್ನೆ ಹೊಸನಗರ ಜಾತ್ರೆಯಲ್ಲಿ ರೊಟ್ಟಿ ಹಂಚು ತಗೋ ಅಂತ ಇದ್ರು. ಇಲ್ಲ ರೀ, ನನ್ನ ಹತ್ರ ರೊಟ್ಟಿ ಹಂಚು ಇದ್ದಾವೆ, ಎಲ್ಲಿ ಇಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ ಅಂತ ಅಂದ್ಕೊಂಡೆ. ಮೇಲ್ಗಡೆ ಹತ್ತಿದಾಗ ನಮ್ಮ ಮನೆಯವ್ರು ಅಲ್ಲೇ ಎಲ್ಲ ಅವರೇ ಅದನ್ನು ಜೋಡಿಸಿ ಇಟ್ಟಿದ್ದಾರೆ. ಅವರಿಗೆ ಮರ್ತೋಗ್ಬಿಟ್ಟಿದೆ. ಅದೇ ಕಣ್ಣು ಎದುರುಗಡೆ ಇಲ್ಲ ಅಂದರೆ ಆ ವಸ್ತುಗಳು ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ನನ್ನ ಹತ್ರ ಹಾಗೆ ಎಷ್ಟೊಂದು ವಸ್ತುಗಳು ಹಾಗೆ ಆಗಿತ್ತು. ಇವತ್ತು ನಮ್ಮ ಮನೆಯವ್ರ ಹತ್ರ ಏನೇನಿದೆ ಏನೇನಿಲ್ಲ ಅಂತ ಹೇಳಿ ಎಲ್ಲ ತೆಗೆಸಿ ಒಂದು ಸಲ ನೋಡಿದೆ. ಅದೇ ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ, ನನ್ನ ಬಳುವಳಿ ಸಾಮಾನುಗಳು ಒಂದಿನ ಇಳಿಸ್ಕೊಡಿ, ಅದರಲ್ಲಿ ಏನಿದೆ ಏನಿಲ್ಲ ಅನ್ನೋದೇ ನಾನು ಗೊತ್ತಿಲ್ಲ ಅಂತ. ಇನ್ನೊಂದು ದಿನ ತುಂಬ ಪುರ್ಸೊತ್ತಾಗಿ ಇಳಿಸಿ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತೇ ನನಗೆ ಗೊತ್ತಾಗಿದ್ದು ಇಷ್ಟೊಂದೆಲ್ಲ ನನ್ನ ಹತ್ರ ಪಾತ್ರೆಗಳೆಲ್ಲ ಇದೆಯಾ ಅಂತ. ಇನ್ನೂ ಒಂದಷ್ಟು ಪಾತ್ರೆಗಳೆಲ್ಲ ಇದ್ದಾವೆ, ನೆನಪಿದೆ, ಆದರೆ ಎಲ್ಲಿದೆ ಏನು ಅನ್ನೋದು ಗೊತ್ತಾಗಲ್ಲ. ಇನ್ನೊಂದು ದಿನ ಕ್ಲೀನ್ ಮಾಡಿಸ್ಬೇಕು. ಇನ್ನೊಂದು ದಿನ ಮಾಡಿಸಿದಾಗ ಮತ್ತೆ ನಿಮಗೆ ತೋರಿಸ್ತೀನಿ. ಹಾಗೆ 11:30 ಆಯಿತು. ಇವತ್ತು ಬೆಳಗ್ಗೆ ಏನಾಯಿತು ಅಂದರೆ ಮಿಕ್ಸಿ ಆನ್ ಮಾಡಿದಾಗ ಬೆಂಕಿ ಬಿದ್ದಂಗೆ ಆಗಿಬಿಡ್ತು. ನಾನು ಒಂದ್ಸಲ ಹೆದರು ಬಿಟ್ಟೆ. ಆಮೇಲೆ ನಮ್ಮನೆಯವ್ರಿಗೆ ಹೇಳಿದೆ ಅದನ್ನು ರಿಪೇರಿಗೆ ಒಯ್ಯಿರಿ ಅಂತ. ಅವರಿಲ್ಲ, ಮದುವೆ ಮನೆ ಮುಗಿಸ್ಕೊಂಡು ಬಂದು ಒಯ್ತೀನಿ ಅಂದರು. ಇಲ್ಲ ಒಯ್ಯಿರಿ ಅಂತ ಹೇಳಿ ಅದನ್ನು ಕೂಡ ಕೊಟ್ಟು ಕಳಿಸ್ದೆ. ಮತ್ತು ಮಿಕ್ಸಿ ಜಾರ್ ಕೂಡ ಅಷ್ಟೇ. ಮುಂಚೆ ಎಲ್ಲ ಮಿಕ್ಸಿ ಜಾರ್ ತೊಗೊಂಡ್ರೆ ಎಷ್ಟೊಂದು ವರ್ಷ ಬಾಳಿಕೆ ಬರ್ತಾಯಿದ್ವು. ಈ ಹೊಸ ಮಿಕ್ಸಿ ಜಾರ್ ಮೊನ್ನೆ ತೊಗೊಂಡಿದ್ದು 1 ತಿಂಗಳಾಗಿಲ್ಲ, ಅಷ್ಟು ಬೇಗ ಅದು ಹಾಳಾಗಿಬಿಟ್ಟಿತ್ತು. ಅದಕ್ಕೆ ಅದನ್ನು ಮತ್ತೆ ರಿಪೇರಿಗೆ ಅಂತ ಕಳಿಸ್ದೆ. ಟೈಮ್ ಬಂದು 11:30 ಆಗಿತ್ತು. ಆವಾಗ ನಂದು ಸ್ವಲ್ಪ ಕೆಲಸ ಆಗಿತ್ತು ಅಷ್ಟೇ. ಈಗ ನೋಡಿ ಟೈಮ್ ಬಂದು 12:30 ಆಯಿತು. ಇಡೀ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಸ್ನಾನ ಆಗಿಲ್ಲ ನಂದು. ಸ್ನಾನ ಮಾಡೋದಕ್ಕಿಂತ ಮುಂಚೆ ಅನ್ನಕ್ಕಿಟ್ಟು ಹೋದರೆ ಬೇಳೆ ಬೆಂದಿದೆ ಹೆಂಗಿದ್ರು, ಅದಕ್ಕೊಂಚೂರು ಒಗ್ಗರಣೆ ಹಾಕ್ಕೊಳ್ಳೋಣ ಅಂಥೇಳಿ ಅನ್ನ ಒಂದು ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟೇ. ಹಾಗೆ ಸ್ವಲ್ಪ ಅದ್ರ ಜೊತೆಗೆ ಏನಾದರೂ ಬೇಕಲ್ವ, ಅದಕ್ಕೆ ಹಪ್ಪಳನ ನಾನು ಆವಾಗಲೇ ನೆನೆಸಿದ್ದೆ. ಅದು ಏನಾಗಿತ್ತು ಅಂದರೆ ಹಪ್ಪಳ ನೆನೆಸಿ ತುಂಬ ಟೈಮ್ ಆಗಿಬಿಟ್ಟಿತ್ತು, ಅದು ಫುಲ್ ಮೆತ್ತಗಾಗ್ಬಿಟ್ಟಿತ್ತು. ಅದಕ್ಕೆ ಅದನ್ನು ಒಗ್ಗರಣೆ ಹಾಕಿ ಸ್ನಾನಕ್ಕೆ ಹೋಗೋಣ ಅಂತೇಳಿ ಅದನ್ನು ಕೂಡ ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಏನಾದರೂ ತಿನ್ನಬೇಕು ಅನ್ಸೋದಲ್ವ, ತುಂಬ ಕೆಲಸ ಮಾಡಿದಾಗ ನನಗೆ ಹಾಗೆ ಅನ್ಸೋದು, ಏನಾದರೂ ಸ್ಪೆಷಲ್ಲಾಗಿರೋ ಊಟ ಮಾಡೋಣ ಅಂತ ಅನಿಸುತ್ತೆ. ನಮ್ಮ ಮನೆಯವ್ರಿಗೆ ಅದೇ ಅಂತ ಇದ್ದೆ, ಮದುವೆ ಮನೆಗೆ ಹೋಗ್ತಾ ಇದ್ದೀನಲ್ಲ, ನಾನು ಒಬ್ಬನೇ ಹೋಗಿ ಮದುವೆ ಮನೇಲಿ ಊಟ ಮಾಡ್ಕೊಬರೋದು ಇವತ್ತು ಅಂತ ಹೇಳಿದ್ರು. ಅದಕ್ಕೆ ನಾನು ಅಂದೆ ಸ್ವೀಟೆಲ್ಲ ತೊಗೊಬನ್ನಿ, ಜೇಬಲ್ಲಿ ಹಾಕ್ಕೊಂಡು ಬನ್ನಿ ಅಂತ ಬೆಳಗ್ಗೆ ತಮಾಷೆ ಮಾಡಿದ್ದೆ. ಏನು ತರದಿದ್ರು ಅಷ್ಟೇ ಮದುವೆ ಮನೆಯಿಂದ ನನಗೆ ಪಾನ್ ತೊಗೊಬನ್ನಿ ಅಂತ ಹೇಳಿದೆ. ಹ್ಞೂ ಅಂತ ಹೇಳಿ ಹೋದರು. ಹಾಗೆ ಈಗ ಸೌತೆಕಾಯಿ ತಂದಿದ್ರಲ್ವ, ಅದನ್ನು ಕೂಡ ಹಾಗೆ ಹೆಚ್ಕೊತಾ ಇದ್ದೀನಿ. ಮೊಸರುಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಮೊಸರುಗಾಯಿ ಮಾಡೋದಂತೆ, ಊಟ ಮಾಡಿದ್ರೆ ಸಾಕಪ್ಪ ಅನ್ನೋ ಥರ ಆಗಿತ್ತು. ಹಾಗಾಗಿ ಅದೆಲ್ಲ ಊಟಕ್ಕೆ ರೆಡಿ ಮಾಡಿಬಿಟ್ಟೆ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಸೌತೆಕಾಯಿಯು ಹೆಚ್ಚಿದೆ. ಈ ಕಡೆ ಈಗ ಹಪ್ಪಳದ ಒಗ್ಗರಣೆ ಕೂಡ ಆಯಿತು. ಹಪ್ಪಳ ಸ್ವಲ್ಪ ಜಾಸ್ತಿ ಆಯಿತು, ಇರಲಿ ಸಂಜೆ ಟೈಮು ತಿನ್ನೋಕ್ಕಾಗುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ. ಕೊನೆಗೆ ಸ್ವಲ್ಪ ಕಾಯಿ ತುರಿನ ಹಾಕಿದೆ. ಹಾಗೆ ನನ್ನ ಊಟ ಕೂಡ ಆಯಿತು. ಅಷ್ಟೊತ್ತಿಗೆ ನಮ್ಮ ಮನೆಯವರು ಊಟ ಆಗಿರಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದರು. ನಿಂದು ಇನ್ನೂ ಕೆಲಸ ಆಗಿಲ್ವಾ ಅಂತ ಕೇಳಿದ್ರು. ಜಸ್ಟ್ ಸ್ನಾನ ಮಾಡಿ ನಾನು ಬಂದಿದ್ದೆ ಅಷ್ಟೇ.